ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಹೊಸ ಪುಸ್ತಕ ದಂಗಲ್ ನಡೆಯುತ್ತಾ ಆರ್ಎಸ್ಎಸ್ ಸಂಸ್ಥಾಪಕ ಪಠ್ಯಕ್ಕೆ ಆಕ್ಷೇಪ ಈಗ ವ್ಯಕ್ತವಾಗಿದ್ದು 10ನೇ ತರಗತಿಯಲ್ಲಿರುವಂತಹ ಹೆಡ್ಗೇವಾರ್ ಪಠ್ಯಕ್ಕೆ ಈಗ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಗಳು ವ್ಯಕ್ತವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಭಗತ್ ಸಿಂಗ್ ಪಾಠವನ್ನ ಕೈಬಿಟ್ಟು, ಅಂದ್ರೆ ಈಗಾಗಲೇ ರೋಹಿತ್ ಚಕ್ರತೀರ್ಥ ಅವರು ಹೇಳಿದ ಹಾಗೆ ಅದರಲ್ಲಿರುವಂತಹ ಒಂದಷ್ಟು ಅಂಶಗಳನ್ನು ಏನು ಬೇರೆಯದ್ದೇ ಅಂಶಗಳಿತ್ತು ಅದನ್ನ ಬಿಟ್ಟು ಬೇರೆ ಅಂಶಗಳನ್ನ ನಾವು ಹಾಕಿದ್ದೇವೆ. ರಾಷ್ಟ್ರೀಯತೆಯನ್ನ ತಿಳಿಸುವಂತಹ ಪ್ರಯತ್ನಗಳು ಈ ಪುಸ್ತಕಗಳಲ್ಲಿ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಮತ್ತೊಂದು ಪಠ್ಯ ದಂಗಲ್ ನಡೆಯತ್ತ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಇದು ಹುಟ್ಟು ಹಾಕಿದೆ. ಹಾಗಾದ್ರೆ ಏನಿದು ವಿವಾದ, ಯಾಕೆ ಈ ಪಠ್ಯಕ್ಕೆ ಆಕ್ಷೇಪ ವ್ಯಕ್ತ ಆಗಿದೆ ಅನ್ನೋದನ್ನ ಒಂದಷ್ಟು ನೋಡ್ತಾ ಹೋಗೋದಾದ್ರೆ 10ನೇ ತರಗತಿಯ ಕನ್ನಡ ಪಠ್ಯದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಭಗತ್ ಸಿಂಗ್ ಅವರ ಬದಲು ಹೆಡ್ಗೇವಾರ್ ಬಗ್ಗೆ ಪಠ್ಯವನ್ನ ಸೇರ್ಪಡೆ ಮಾಡಲಾಗಿದೆ. ಅಂದ್ರೆ ಅವರು ಬರೆದಂತಹ ಒಂದು ಪಠ್ಯವನ್ನ ಅದರಲ್ಲಿ ಸೇರ್ಪಡೆ ಮಾಡಲಾಗಿರೋದು. 5ನೇ ಪಾಠವಾಗಿ ಹೆಡ್ಗೇವಾರ್ ದೇಶಭಕ್ತಿಯ ಬಗ್ಗೆ ಸೇರ್ಪಡೆಯನ್ನ ಮಾಡಲಾಗಿದೆ. ಹೆಡ್ಗೇವಾರ್ ಭಾಷಣದ ಬಗ್ಗೆ ಪಠ್ಯದಲ್ಲಿ ಸೇರ್ಪಡೆಯನ್ನ ಮಾಡಲಾಗಿದ್ದು, ಇದರಲ್ಲಿ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅನ್ನುವಂತಹ ಒಂದು ಟೈಟಲ್ ಅನ್ನ ಇಡಲಾಗಿದೆ. ಆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಪಾಠ ಸೇರ್ಪಡೆಯನ್ನ ರೋಹಿತ್ ಚಕ್ರತೀರ್ಥ ಅವರ ಸಮಿತಿ ಮಾಡಿರೋದು. ಆ ಒಂದು ಸಮಿತಿಯ ಶಿಫಾರಸಿನಂತೆ ಸೇರ್ಪಡೆಗೊಳಿಸಲಾಗಿದೆ. ಭಗತ್ ಸಿಂಗ್ ಪಾಠವನ್ನ ಕೈಬಿಟ್ಟು ಹೆಡ್ಗೇವಾರ್ ಪಠ್ಯ ಸೇರ್ಪಡೆಯಾಗಿದೆ. ಮಾರ್ಚ್ ನಲ್ಲಿ ವರದಿಯನ್ನ ಸಲ್ಲಿಸಿದ್ರು ಚಕ್ರತೀರ್ಥ ಸಮಿತಿಯವರು. ಈಗ ಅದಕ್ಕೆ ಏನು ಯಾವುದೇ ರೀತಿಯಾದಂತಹ ಆಕ್ಷೇಪಗಳು ಇದ್ರೆ ನಾವು ಅದನ್ನ ನೋಡ್ತೀವಿ, ಯಾವ ಕಾರಣಗಳನ್ನ ಇಟ್ಟುಕೊಂಡು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕೆ ಅವರಿಗೆ ಆ ರೀತಿಯಾದಂತಹ ಅವಕಾಶಗಳು ಕೂಡ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದ್ರೆ ಈಗ ಇದೊಂದು ಹೊಸ ವಿವಾದವಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ.